ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ 1789 ಫ್ರಾನ್ಸಿನ ಮಹಾಕ್ರಾಂತಿಗೆ ಕಾರಣಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ಈ 1789 ಫ್ರಾನ್ಸಿನ ಮಹಾಕ್ರಾಂತಿಗೆ ಬೌದ್ಧಿಕ ಕಾರಣಗಳು ಯಾವ ರೀತಿ ಇತ್ತು. ಬೌದ್ಧಿಕ ಕಾರಣಗಳು ಅಂದರೆ ಈ ಕ್ರಾಂತಿಯು ಸಂಭವಿಸುವಲ್ಲಿ ಫ್ರಾನ್ಸಿನ ಜನಸಾಮಾನ್ಯರ ಮೇಲೆ ಚಿಂತಕರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು, ಅಥವಾ ಬುದ್ಧಿಜೀವಿಗಳು ತಮ್ಮ ಪ್ರಭಾವವನ್ನು ಯಾವ ರೀತಿ ಬೀರಿದ್ರು. ದೇಶದ ಬಗ್ಗೆ ಕಳಕಳಿ ಹೊಂದಿರುವಂಥ ಈ ಬುದ್ಧಿಜೀವಿಗಳು ಶತಶತಮಾನಗಳಿಂದ ಅಲ್ಲಿ ನಡೀತಾ ಇರುವಂಥ ಶೋಷಣೆ, ದರ್ಪಿಷ್ಟ ಪ್ರಭುತ್ವ, ನಿರಂಕುಶ ಆಡಳಿತ, ಇವುಗಳನ್ನು ರೋಸಿ ಹೋಗಿ ಮುಗ್ಧರಾದ ಜನಸಾಮಾನ್ಯರ ಮನಸ್ಸಿಗೆ ಈ ವಿಷಯಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಅವರು ಮಾಡ್ತಾಯಿದ್ರು. ಸೊ ಆದ್ದರಿಂದಲೇ ಇವರ ಈ ಪ್ರಯತ್ನ ಭವಿಷ್ಯತ್ತಿನಲ್ಲಿ ಬಹಳ ದೊಡ್ಡದಾದಂತಹ ರೂಪ ತಾಳಿ ಅದು ಕ್ರಾಂತಿಯ ಸ್ವರೂಪದಲ್ಲಿ ಹೊರಹೊಮ್ಮಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಇನ್ನು ಈ ತತ್ವಜ್ಞಾನಿಗಳ ಮತ್ತು ಫ್ರಾನ್ಸಿನ ಬರಹಗಾರರುಗಳಿಂದ ಉಂಟಾದಂಥ ಈ ಫ್ರಾನ್ಸಿನ ಜನತೆಯ ಬೌದ್ಧಿಕ ಎಚ್ಚರ ಫ್ರಾನ್ಸಿನ ಮಹಾಕ್ರಾಂತಿಗೆ ಕಾರಣ ಆಯಿತು ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಏನು, ತತ್ವಜ್ಞಾನಿಗಳ ಮತ್ತು ಫ್ರಾನ್ಸಿನ ಬರಹಗಾರರ ಬರಹಗಳಿಂದ ಫ್ರಾನ್ಸಿನ ಜನತೆಯ ಬೌದ್ಧಿಕ ಎಚ್ಚರ ಆಯಿತು ಅಂತ. ಅಂದರೆ ಇವರು ಮಲಗಿದ್ರು, ಎಷ್ಟೇ ಅನ್ಯಾಯ ಮಾಡಲಿ, ಶೋಷಣೆ ಮಾಡಲಿ, ಅತ್ಯಾಚಾರ ಮಾಡಲಿ, ದಬ್ಬಾಳಿಕೆ ನಡೆಸಲಿ, ಈ ಮುಗ್ಧ ಜನಸಾಮಾನ್ಯರ ಜನ ಅಯ್ಯೋ ನಮಗೇನು ಮಾಡಬೇಕು, ದುಡಿಬೇಕು, ತಿನ್ನಬೇಕು ಅಷ್ಟೇ ತಾನೇ ಅಂತ ವಿಚಾರ ಮಾಡಿ ತಪ್ಪಿಗೆ ಕೂತ್ಕೊಂಡು ಏನು ಇರ್ತಾ ಇದ್ರು. ಇಂಥವರ ಹಕ್ಕು ಬಾಧ್ಯತೆಗಳನ್ನು ಕಸಿದುಕೊಂಡು ಫ್ರಾನ್ಸ್ನಲ್ಲಿರುವಂಥ ಶ್ರೀಮಂತರು, ಪಾದ್ರಿಗಳು, ಅಂದರೆ ಪುರೋಹಿತಶಾಹಿಗಳು, ಮೇಲ್ವರ್ಗದವರು ಯಾವ ರೀತಿ ತಾವು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ, ಜನಸಾಮಾನ್ಯರ ಮೇಲೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯ ಅತ್ಯಾಚಾರ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ ಅಂತ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಂಥವರು ಬುದ್ಧಿಜೀವಿಗಳು. ಆಗಾಗ್ಗೆ ಬುದ್ಧಿಜೀವಿಗಳ ಬರಹಗಳು, ಬುದ್ಧಿಜೀವಿಗಳ ಭಾಷಣಗಳು, ಅವರ ಮಾತುಗಳನ್ನು ಕೇಳಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡೋದಕ್ಕೆ ಪ್ರಾರಂಭ ಆಯಿತು. ನಾವು ಈ ದೇಶದಲ್ಲಿ ಅತ್ಯಂತ ಕೆಳವರ್ಗದಲ್ಲಿದ್ದುಕೊಂಡು ನಮಗೆ ಬರಬೇಕಾದಂಥ ಹಕ್ಕು ಬಾಧ್ಯತೆಗಳನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ, ಇನ್ನು ಮುಂದೆ ಹಾಗೆ ಆಗಕೂಡದು ಅನ್ನುವಂಥ ಉದ್ದೇಶದಿಂದ ಏನು ಪ್ರಾರಂಭ ಆಯಿತು ಅಂದರೆ ಜನರಲ್ಲಿ ಬೌದ್ಧಿಕ ಬೆಳವಣಿಗೆ ಪ್ರಾರಂಭ ಆಯಿತು. ಯಾವಾಗ ಈ ಬೌದ್ಧಿಕ ಬೆಳವಣಿಗೆ ಪ್ರಾರಂಭ ಆಯಿತು, ಯಾವಾಗ ಈ ಬುದ್ಧಿಜೀವಿಗಳು ಇವರನ್ನು ಎಚ್ಚರಗೊಳಿಸಿದರು, ಬಡಿದೆಬ್ಬಿಸಿದರು, ಆವಾಗ ಫ್ರಾನ್ಸಿನ ಮಹಾಕ್ರಾಂತಿಗೆ ಇವರು ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಬುದ್ಧಿಜೀವಿಗಳಿಂದಲೇ ಸಂಪೂರ್ಣವಾಗಿ ಕ್ರಾಂತಿ ಸಂಭವಿಸಿತು ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಫ್ರಾನ್ಸ್ನಲ್ಲಿ ಏರ್ಪಟ್ಟಿರುವಂತಹ ಅಸಮಾನತೆ, ಅನ್ಯಾಯ, ನೋವು, ಅತೃಪ್ತಿಗಳೇನಿತ್ತು ಅಲ್ಲ, ನಿಮ್ಗೆ ಗೊತ್ತದೆ, ಸ್ವಾತಂತ್ರ್ಯ ಇರಲಿಲ್ಲ, ಭಾತೃತ್ವ ಇರಲಿಲ್ಲ, ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳು ಸಿಕ್ಕಿರಲಿಲ್ಲ. ನಾನು ಆರಂಭದಲ್ಲೇ ಹೇಳಿದ್ದೀನಿ, ಈ ಕ್ರಾಂತಿ ಯಾಕೆ ಆಯಿತು, ಎದರ ಸಲುವಾಗಿ ಆಯಿತು ಅಂದರೆ ಜನಸಾಮಾನ್ಯರಿಗೆ ಸಿಗಬೇಕಾಗಿರುವಂಥ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕಾಗಿ ಆಯಿತು. ಸ್ವಾತಂತ್ರ್ಯತೆ, ಸಮಾನತೆ, ಭಾತೃತ್ವಕ್ಕಾಗಿ ನಡೀತು. ಫುಡ್, ಕ್ಲಾತ್, ಶೆಲ್ಟರ್ಗಾಗಿ ಈ ಕ್ರಾಂತಿ ನಡೀತು ಅಂತ ನಾನು ಹೇಳಿದ್ದೀನಿ. ಸೊ ಹಾಗೆಯೇ ಶತಶತಮಾನಗಳಿಂದ ದಾಸತ್ವದ ಸಂಕೋಲಿಯಲ್ಲಿ ನರಳುತ್ತಾ ಇರುವಂಥ ಈ ಜನರಿಗೆ ಬೌದ್ಧಿಕವಾಗಿ ಎಚ್ಚರಗೊಳಿಸಿದವರು ಯಾರಾದರೂ ಇದ್ದರು ಅಂದರೆ ಬುದ್ಧಿಜೀವಿಗಳು. ಕೇವಲ ಇದು ಫ್ರಾನ್ಸ್ನಲ್ಲಿ ಅಥವಾ ಯುರೋಪ್ ಖಂಡದಲ್ಲಿ, ಏಷ್ಯಾ ಖಂಡದಲ್ಲಿ, ಮತ್ತೊಂದು ಖಂಡದಲ್ಲೆಲ್ಲ, ಜಗತ್ತಿನಲ್ಲಿ ಎಲ್ಲೇ ಈ ರೀತಿ ಅನ್ಯಾಯ, ಶೋಷಣೆ ಇವೆಲ್ಲ ನಡೀತಾ ಇದ್ದರೆ ಇವುಗಳ ವಿರುದ್ಧವಾಗಿ ಕ್ರಾಂತಿಗಳು ಏನು ಸಂಭವಿಸಿದವೆ, ಅದಕ್ಕೆ ಮೂಲಭೂತವಾಗಿ ನಾವು ಏನು ಹೇಳ್ತೀವಿ ಅಂದರೆ
ಬುದ್ಧಿಜೀವಿಗಳ ಪ್ರಭಾವನೂ ಒಂದು ಕಾರಣ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಫ್ರಾನ್ಸ್ನಲ್ಲಿ ಏರ್ಪಟ್ಟಂಥ ಈ ಎಲ್ಲ ಅತೃಪ್ತಿಗಳೇನಿದ್ದವಲ್ಲ, ಸೊ ಅವುಗಳಿಗೆ ಹೊಡೆದೋಡಿಸ್ಬೇಕು ಅಂತೇಳಿ ಬರಹಗಾರರು ಮತ್ತು ತತ್ವಜ್ಞಾನಿಗಳು ಜನರನ್ನು ಜಾಗೃತ ಮಾಡಿ ತಿಳಿ ಹೇಳಿ ನಿಮ್ಮ ಮೇಲೆ ಏನಾಗ್ತಾ ಇದೆ, ನಮ್ಮ ಅಧಿಕಾರಿ ವರ್ಗದವರು ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ, ನಮ್ಮ ರಾಜಪ್ರಭುತ್ವದಲ್ಲಿರುವಂಥ ದೊರೆ ಚಕ್ರವರ್ತಿ ನಮ್ಮನ್ನು ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕು, ಅದನ್ನು ಬಿಟ್ಟು ಅವ ಯಾವ ರೀತಿ ವಿಲಾಸಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ, ದೇಶದ ಬೊಕ್ಕಸನ್ನು ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾನೆ, ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ. ಸೊ ಇಂಥ ಹಲವಾರು ವಿಷಯಗಳನ್ನು ಏನು ಬುದ್ಧಿಜೀವಿಗಳು ತಮ್ಮ ಬರಹಗಳ ಮುಖಾಂತರ ಜನಸಾಮಾನ್ಯರಿಗೆ ಮುಟ್ಟಿಸೋದಕ್ಕೆ ಏನು ಪ್ರಯತ್ನ ಪಟ್ಟರು, ಸೊ ಇದರ ಮುಖಾಂತರ ಫ್ರಾನ್ಸಲ್ಲಿ ಕ್ರಾಂತಿ ಆಗೋದಕ್ಕೆ ಪ್ರಾರಂಭ ಆಯಿತು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾವು ಹೇಳ್ತೀವಿ ನೋಡ್ರಿ, ಯಾವಾಗ ನಿಮ್ಗೆ ಗೊತ್ತಿದೆ, ಪೆನ್ ಈಸ್ ಮೈಟರ್ ದ್ಯಾನ್ ಗನ್ ಅಂತ ಕರಿತೀವಿ. ಪೆನ್ ಈಸ್ ಮೈಟರ್ ದ್ಯಾನ್ ಗನ್ ಅಂತ. ಈ ಉದಾಹರಣೆ ಇಲ್ಲಿ ಭಾಳ ಸಮಂಜಸ. ಫ್ರಾನ್ಸಿನ ಕ್ರಾಂತಿಗೆ ಪೆನ್ ಈಸ್ ಮೈಟರ್ ದ್ಯಾನ್ ಗನ್ ಅಂತೀವಲ್ಲ, ಇದು ಬಹಳ ಸಮಂಜಸವಾದಂಥ ಉದಾಹರಣೆ. ಲೇಖನ ಕತ್ತಿಗಿಂತ ಹರಿತವಾದದ್ದು. ಲೇಖನ ಬರವಣಿಗೆ ಎಷ್ಟು ಶಾರ್ಪ್ ಇರ್ತದೆ, ಎಷ್ಟು ತೀಕ್ಷ್ಣ ಇರ್ತದೆ ಅಂದರೆ, ಈ ಬರಹಗಳ ಮುಖಾಂತರ ಜನ ತಮ್ಮ ಭಾವನೆಗಳನ್ನು ಬದಲಾಯಿಸಿಕೊಂಡು ಸಮಾಜದಲ್ಲಿ ಸಂಪೂರ್ಣ ಬದಲಾವಣೆಯನ್ನು ತರಬೇಕಂತ ಹೇಳಿ ಬಯಸಿದ್ದು ನಾವು ಅನೇಕ ಕಡೆ ಉದಾಹರಣೆಗಳನ್ನು ನೋಡ್ತೀವಿ. ಅಷ್ಟೇ ಅಲ್ಲ, C.D. ಹೇಜಲ್ರು, ಅತ್ಯಂತ ಖ್ಯಾತ ಇತಿಹಾಸ ತಜ್ಞರಾದಂಥ C.D. ಹೇಜಲ್ರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಬರ್ಕೊಳ್ಳಿ, ದಯಮಾಡಿ ಬರ್ಕೊಂಡ್ಬಿಡಿ. C.D. ಹೇಜಲ್ರವರ ಪ್ರಕಾರ ಇನ್ವರ್ಟೆಡ್ ಕಾಮದಲ್ಲಿ ಬರ್ಕೊಳ್ಳಿ, ಫ್ರಾನ್ಸಿನ ಕ್ರಾಂತಿಯು ಕೇವಲ ತತ್ವಜ್ಞಾನಿಗಳಿಂದ ಸಂಭವಿಸಲಿಲ್ಲ. ನೋಡಿ ಎಷ್ಟು ಮಜಾ ಇದೆ. ಎಲ್ಲವೂ ತತ್ವಜ್ಞಾನಿಗಳಿಂದ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. C.D. ಹೇಜಲ್ರು ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಫ್ರಾನ್ಸಿನ ಕ್ರಾಂತಿಯು ಕೇವಲ ತತ್ವಜ್ಞಾನಿಗಳಿಂದ ಸಂಭವಿಸಲಿಲ್ಲ, ಆದರೆ ಅದು ಆದುದು ರಾಷ್ಟ್ರೀಯ ಜೀವನದ ಲೋಪದೋಷಗಳಿಂದ. ಅದು ಆದುದು ರಾಷ್ಟ್ರೀಯ ಜೀವನದ ಲೋಪದೋಷಗಳಿಂದ ಮತ್ತು ಸರ್ಕಾರದ ತಪ್ಪುಗಳಿಂದ. ಇಷ್ಟಾದರೂ ಬರಹಗಾರರು ಕ್ರಾಂತಿಯಲ್ಲಿ ಮಹತ್ವದ ಅಂಶವಾಗಿದ್ದರು. ಏಕೆಂದರೆ ಅವರು ನಾಯಕರ ಗುಂಪಿಗೆ ಶಿಕ್ಷಣವನ್ನು ನೀಡಿದರು. ಅವರಲ್ಲಿ ಕೆಲವೊಂದು ನಿರ್ದಿಷ್ಟ ಸಿದ್ಧಾಂತಗಳನ್ನು ತುಂಬಿದರು. ಅವರಿಗೆ ಕೆಲವೊಂದು ವಿಚಾರಪೂರ್ಣ ಪದಗುಚ್ಛಗಳನ್ನು, ಸೂತ್ರಗಳನ್ನು ಮತ್ತು ವಾದ ಸರಣಿಗಳನ್ನು ನೀಡಿದರು. ಓಕೆ, ಕಂಟಿನ್ಯೂ ಮಾಡಿ. ಅವರ ಆಲೋಚನೆಗಳಿಗೆ ಒಂದು ವಿಧವಾದ ಧ್ವನಿ ಮತ್ತು ಸ್ವರೂಪವನ್ನು ಕೊಟ್ಟರು. ಎಂಥ ಅದ್ಭುತವಾದಂಥ ವಿಷಯ ಇದೆ. ಜನಸಾಮಾನ್ಯರ ಆಲೋಚನೆಗಳಿಗೆ ಅಥವಾ ಜನಸಾಮಾನ್ಯರ ನಾಯಕರುಗಳಿಗೆ ಒಂದು ರೀತಿಯ ಧ್ವನಿ ಮತ್ತು ಸ್ವರೂಪವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ C.D. ಹೇಜಲ್. ಬರ್ಕೊಂಡ್ರೆ, ಅವರ ಆಲೋಚನೆಗಳಿಗೆ ಒಂದು ವಿಧವಾದ ಧ್ವನಿ ಮತ್ತು ಸ್ವರೂಪವನ್ನು ಕೊಟ್ಟರು. ಅವರಲ್ಲಿ ಶಕ್ತಿಯುತವಾದಂತಹ ಭಾವನೆಗಳನ್ನು ತುಂಬಿದರು.
ಶಕ್ತಿಯುತವಾದಂಥ ಭಾವನೆಗಳನ್ನು ತುಂಬಿದರು. ಅಂದರೆ ಅಂಥ ಫಿಲಾಸಫಿ, ಅಂಥ ತತ್ವ, ಅಂಥ ಸಿದ್ಧಾಂತಗಳನ್ನು ಅವರ ಮೈಂಡ್ನಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಮುಂದೆ ಹೇಳ್ತಾರೆ ನೋಡಿ, ಒತ್ತಾಯಪೂರ್ವಕವಾಗಿ ಚರ್ಚೆಗೆ ಪ್ರೇರೇಪಿಸಿ ಜನತೆಯ ಭಾವನೆಗಳನ್ನು ಬಡಿದೆಬ್ಬಿಸಿದರು. ನೋಡಿ, ಎಂಥ ಅದ್ಭುತವಾದಂಥ ಮಾತನ್ನು ಇಲ್ಲಿ ನಾವು ಸಿ ಡಿ ಹೆಸನ್ರಿಂದ ಕೇಳ್ತಾ ಇದ್ದೇವೆ. ತತ್ವಜ್ಞಾನಿಗಳಿಂದ ಕ್ರಾಂತಿ ಆಗಲಿಲ್ಲವೋ? ನೀವೇನಾರ ತಿಳ್ಕೊಂಡ್ರೆ ಮತ್ತೆ ಫ್ರಾನ್ಸಿನ ಕ್ರಾಂತಿ ಕೇವಲ ತತ್ವಜ್ಞಾನಿಗಳಿಂದಲೇ ಆಯಿತು ಅಂತ ನೀವು ಹಿಂಗೇನಾರ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಆದರೆ ಅದು ರಾಷ್ಟ್ರೀಯ ಲೋಪದೋಷಗಳಿಂದ ಆಯಿತು. ರಾಷ್ಟ್ರೀಯ ಲೋಪದೋಷಗಳಿಂದ ನಾವೆಲ್ಲರೂ ಬಂದ್ಬಿಟ್ಟಿವಿ. ರಾಷ್ಟ್ರದಲ್ಲಿರುವಂಥ ಗಣ್ಯರು, ಜನಸಾಮಾನ್ಯರು, ಅಲ್ಲಿರುವಂಥ ಆಡಳಿತ ಅಧಿಕಾರಿಗಳು, ಆಳುವ ಅಧಿಕಾರಿಗಳು, ಆಳುವ ವರ್ಗ, ಆಳಿಸ್ಕೊಳ್ಳುವಂಥ ವರ್ಗ, ಇದು ಟೋಟಲಿ ಒಂದು ರಾಷ್ಟ್ರೀಯ ಲೋಪದೋಷಗಳಿಂದ ನಡೆದಿರುವಂಥದ್ದು. ಈ ತಪ್ಪುಗಳಲ್ಲಿ ಸಂಭವಿಸಿರೋದರಿಂದ ಈ ಕ್ರಾಂತಿ ಆಯಿತು ಅಂತ. ಆಮೇಲೆ ಹೇಳ್ತಾ ಇದ್ದ ನೋಡಿ ಮುಂದೋದು, ಇಷ್ಟಾದರೂ ಬರಹಗಾರರು ಕ್ರಾಂತಿಯಲ್ಲಿ ಭಾಳ ಮಹತ್ವದ ಅಂಶವಾಗಿದ್ದರು. ನೀವು ನೆಗ್ಲೆಕ್ಟ್ ಮಾಡಿ ಸರ್, ಹಾಗಾದರೆ ಕ್ರಾಂತಿ ಬರಹಗಾರರಿಂದ ಆಗಿಲ್ಲ ಅಂತ ಹಿಂಗಂತ ಇದ್ದೀರಿ ಅಂದರೂ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಷ್ಟಾದರೂ ಸಹಿತ ಬರಹಗಾರರು ಕ್ರಾಂತಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ನಿರ್ವಹಿಸಿದರು. ಅನೇಕ ಜನ ಬರಹಗಾರರು ಕ್ರಾಂತಿ ಮುಂಚೆನೇ ಸತ್ತೋದ್ರು. ಕ್ರಾಂತಿಯಲ್ಲಿ ಇದ್ರು ಅಂತಲ್ಲ, ಆದರೆ ಅವರು ಬರೆದಿರುವಂಥ ಪುಸ್ತಕಗಳು, ಬರಹಗಳು ಇವು ಜನಸಾಮಾನ್ಯರ ಮಧ್ಯದಲ್ಲಿ ಇದ್ದುಕೊಂಡು ಅವರನ್ನು ಹುರಿದುಂಬಿಸ್ತಾ ಇದ್ದರು. ಆ ವಿಚಾರಗಳು ಹುರಿದುಂಬಿಸ್ತಾ ಇದ್ದರು, ಕ್ರಾಂತಿಗೆ ಪ್ರೇರಣೆ ನೀಡ್ತಾ ಇದ್ದರು. ಹೀಗಾಗಿ ಇವರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿದರು ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಅವರು ನಾಯಕರ ಗುಂಪಿಗೆ ಶಿಕ್ಷಣ ಬಂದಿತ್ತು. ಜನಸಾಮಾನ್ಯರಿಗೆ ಹೆಂಗ್ರಿ, ಈ ಕುರಿ ದೊಡ್ಡಿದಾಗ ನಾವು ಒಂದು ಕುರಿಯನ್ನು ಹಿಡಿಯಾಕಿದ್ರೆ ಇನ್ನೊಂದು ಕುರಿ ಓಡಿ ಹೋಗ್ತಿರ್ತೇವೆ. ಆದರೆ ಏನು ಮಾಡಬೇಕಾಗ್ತದೆ ಅಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಭಾಳ ಪರ್ಫೆಕ್ಟ್ ಆದಂಥ ರೀತಿಯಲ್ಲಿ ಅದನ್ನು ನಾವು ನೋಡ್ಕೊಂಡು ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪರ್ಫೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೊಬ್ಬ ನೋಡಬೇಕು. ಹಂಗೆ ಜನಸಾಮಾನ್ಯರಲ್ಲಿ ಇರುವಂಥ ಒಬ್ಬ ನಾಯಕನ ಗುಣಗಳು ಏನಿವು ಅಂಥ ನಾಯಕರಿಗೆ ಇವ್ರು ಏನು ಮಾಡಿಬಿಟ್ರು ಅಂದರೆ, ಈ ರಾಷ್ಟ್ರೀಯ ಲೋಪದೋಷಗಳು ಎಲ್ಲಾಗ್ತಾ ಇದ್ದಾವೆ, ಸರ್ಕಾರದ ಲೋಪದೋಷಗಳು ಎಲ್ಲಾಗ್ತಾ ಇದ್ದಾವೆ, ಪಾತ್ರಿಗಳು, ಶ್ರೀಮಂತರು, ಸರದಾರರು ಇವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಶೋಷಣೆ ನಡೀತಾ ಇದೆ, ನಾವು ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದೀವಿ, ನಾವು ಯಾವ ರೀತಿಯ ತೆರಿಗೆಗಳನ್ನು ಕೊಡ್ತಾ ಇದ್ದೀವಿ, ಸರ್ಕಾರ ನಮ್ಮಿಂದ ಯಾವ ರೀತಿ ತೆರಿಗೆ ವಸೂಲಿ ಮಾಡ್ತಾ ಇದೆ, ಶೋಷಣೆ ಮಾಡ್ತಾ ಇದೆ, ನಮ್ಮ ಮೇಲೆ ಎಂಥ ಪ್ರಹಾರಗಳನ್ನು, ನಮ್ಮ ಮೇಲೆ ಎಂಥ ಪೆಟ್ಟುಗಳನ್ನು ಹೊಡಿತಾ ಇದೆ. ಸೊ ಈ ರೀತಿಯ ಮಾರ್ಮಿಕವಾದಂಥ ವಿಚಾರಗಳನ್ನು ಜನರ ಮನಸ್ಸಿಗೆ ತಲುಪುವಲ್ಲಿ ಇವರು ಪ್ರಯತ್ನ ಪಟ್ಟರು. ಸೊ ಹೀಗಾಗಿ ಕೆಲವೊಂದು ವಿಚಾರಪೂರ್ಣವಾದಂಥ ಪದಗುಚ್ಛಗಳನ್ನು ಅವರಿಗೆ ಹೇಳಿದರು. ಅನೇಕ ವಿಷಯಗಳ ಜೊತೆಗೆ ಸೂತ್ರಗಳನ್ನು, ವಾದ ಸರಣಿಗಳನ್ನು ನೀಡಿದರು. ಅವರ ಆಲೋಚನೆಗಳನ್ನು ಒಂದು ರೀತಿ ಜನಸಾಮಾನ್ಯರ ಆಲೋಚನೆಗಳಿಗೆ, ಮನಸ್ಸಿಗೆ ಒಂದು ರೀತಿ ಧ್ವನಿ ಕೊಟ್ಟರು, ಅದಕ್ಕೆ ರೂಪ ಕೊಟ್ಟರು, ಸ್ವರೂಪ ಕೊಟ್ಟರು. ಹೀಗಾಗಿ ಜನ ಏನು ಮಾಡೋದಕ್ಕೆ ಶುರು ಆಯಿತು, ನಾವು ಇಷ್ಟು ದಿವಸ ಇದರಿಂದ ಜಾಗೃತ ಆಗಿರಲಿಲ್ಲ, ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ, ನಮ್ಮ ಮೇಲೆ ಇಷ್ಟೊಂದು ಅನ್ಯಾಯ ನಡೀತಾ ಇದೆ, ಶೋಷಣೆ ನಡೀತಾ ಇದೆ, ನಮ್ಮ ಸರ್ಕಾರ ಇಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ, ಸರ್ಕಾರ ನಮ್ಮನ್ನು ಸಂಪೂರ್ಣವಾಗಿ ಹೊಸಕ್ಕೆ ಹಾಕ್ತಾ ಇದೆ ಅನ್ನುವಂಥ ಮನೋಭಾವನೆ ಬರಲೇ ಇಲ್ಲವೇ, ಇನ್ಮೇಲೆ ನಾವು ಜಾಗೃತ ಆಗಬೇಕು ಅನ್ನುವಂಥ ಪ್ರಯತ್ನ ಜನಸಾಮಾನ್ಯರಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು. ಸೊ ಹೀಗಾಗಿ ಏನಾಯ್ತಂದರೆ, ಒತ್ತಾಯಪೂರ್ವಕ ಆದರೂ ಪರವಾಗಿಲ್ಲ, ಜಬರ್ದಸ್ತಿ ಮಾಡಿ ಆದರೂ ಪರವಾಗಿಲ್ಲ, ಬೈ ಫೋರ್ಸ್ ಆಗಲಿ, ಈ ಬುದ್ಧಿಜೀವಿಗಳು ಏನು ಮಾಡ್ತಾ ಇದ್ರು ಅಂದರೆ ಜನಸಾಮಾನ್ಯರ ತಲೆಗೆ ತುರುಕೋದಕ್ಕೆ ಪ್ರಾರಂಭ ಮಾಡಿದ್ವಿ ವಿಚಾರಗಳು. ಆಗ ಜನಸಾಮಾನ್ಯರಲ್ಲಿ 10ರಲ್ಲಿ ಒಬ್ಬ, 100ರಲ್ಲಿ ಒಂದು 10 ಜನ ಜಾಗೃತರಾಗಿ ತಮ್ಮ ಜನಸಾಮಾನ್ಯರ ಗುಂಪಿಗೆ ಶಿಕ್ಷಣ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಬಗ್ಗೆ ಇವರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದರು. ಸೊ ಹೀಗಾಗಿ ಈ ಕ್ರಾಂತಿ ಬುದ್ಧಿಜೀವಿಗಳಿಂದಲೂ ಸಂಭವಿಸಿತು. ಆದರೆ ಬುದ್ಧಿಜೀವಿಗಳೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳೋ ಹಾಗಿಲ್ಲ, ಆದರೂ ಇವರಿಗೆ ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ. ಸೊ ಈ ರೀತಿಯ ವಿಚಾರವನ್ನು ಪ್ರೊಫೆಸರ್ ಸಿ ಡಿ ಹೆಸನ್ರು, ಬಹಳ ಖ್ಯಾತ ಇತಿಹಾಸ ತಜ್ಞರಾದಂಥ ಸಿ ಡಿ ಹೆಸನ್ರು ಈ ಮಾತುಗಳನ್ನು, ಅಂದರೆ ಬುದ್ಧಿಜೀವಿಗಳಿಂದ ಎಷ್ಟು ಪ್ರಭಾವ ಆಯಿತು, ಬುದ್ಧಿಜೀವಿಗಳೇ ನೇರ ಹೊಣೆಗಾರರ ಈ ಕ್ರಾಂತಿಗೆ ಅನ್ನುವಂಥ ವಿಷಯಗಳನ್ನು ಅವರು ಮಂಡಿಸೋದಕ್ಕೆ ಪ್ರಾರಂಭ ಮಾಡಿದರು.
ಸೊ ಬರ್ಕೊಂಡಿದ್ರಲ್ಲ ಎಲ್ಲ. ಅದೇ ರೀತಿ ಅನಿ ಬೆಸೆಂಟ್ರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ಬರ್ಕೊಂಡ್ಬಿಡಿ. ಅನಿ ಬೆಸೆಂಟ್ರು ಏನು ಹೇಳ್ತಾರೆ ಅಂದರೆ, ಮುಕ್ತ ಆಲೋಚನೆಗೆ ಪ್ರೇರೇಪಿಸುವ ಮುಖಾಂತರ ಕ್ರಾಂತಿಗೆ ಪ್ರಚೋದನೆ ನೀಡುವಲ್ಲಿ ಸಹಾಯವಾಯಿತು. ಅಂದರೆ ವಿಶೇಷವಾಗಿ ಮುಕ್ತ ಆಲೋಚನೆ, ಹಿಂಗೆ ಬರ್ಕೊಡಿ, ಮುಕ್ತ ಆಲೋಚನೆ ಕ್ರಾಂತಿಗೆ ಪ್ರಚೋದನೆ ನೀಡುವಲ್ಲಿ ಸಹಾಯಕವಾಯಿತು. ಮುಕ್ತ ಆಲೋಚನೆ, ಫ್ರೀ ಥಿಂಕಿಂಗ್, free thinking has been inspired to the outbreak of the French Revolution. ಮುಕ್ತ ಆಲೋಚನೆ ಕ್ರಾಂತಿಗೆ ಪ್ರೇರಣೆ ನೀಡಿತು ಅನ್ನುವಂಥ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? ಅನಿ ಬೆಸೆಂಟ್ ಅವರು ಹೇಳ್ತಾ ಇದ್ದಾರೆ. ಸೊ ವಿಶೇಷವಾಗಿ ಇದು 18ನೇ ಶತಮಾನ ನಾವು ಏನಂತ ಕರಿತೀವಿ ಅಂದರೆ, ಇದು ಜಾಗೃತಿ ಮತ್ತು ವಿಚಾರಣಾ ಯುಗ ಅಂತ ಹೇಳಿ ಕರಿತೀವಿ. 18ನೇ ಶತಮಾನವನ್ನು ನಾವು ಜಾಗೃತಿ ಮತ್ತು ವಿಚಾರಣಾ ಯುಗ ಅಂತ ಕರಿತೀವಿ. ಯಾಕೆ ಆ ರೀತಿ ಕರಿತೀವಿ ಅಂದರೆ, ಜಗತ್ತಿನ ಹಲವಾರು ಕಡೆ, ಅದು ರಷ್ಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಟಲಿ, ಜರ್ಮನಿ ಇರ್ಬೋದು, ಇದರ ನಂತರ ಬಂದಂತಹ 19ನೇ ಶತಮಾನದ ಸಂದರ್ಭದಲ್ಲಿ ಎಲ್ಲ ಕಡೆ ಕ್ರಾಂತಿಗಳು, ಚಳುವಳಿಗಳು ಭಾಳ. ಅಂದರೆ ಜನ ಜಾಗೃತ ಆಗೋದಕ್ಕೆ ಪ್ರಾರಂಭ ಆಯಿತು. ಜನಸಾಮಾನ್ಯ ತನ್ನ ಹಕ್ಕು ಬಾಧ್ಯತೆಗಳನ್ನ ತಿಳ್ಕೊಂಡು, ನಾನು ಯಾಕೆ ನನ್ನ ಹಕ್ಕು ಬಾಧ್ಯತೆಗಳನ್ನ ಪಡಿಬಾರ್ದು ಅನ್ನುವಂಥ ಪ್ರಯತ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸೊ ಹೀಗಾಗಿ ನಾವು ಈ 18 ಮತ್ತು 19ನೇ ಶತಮಾನವನ್ನು, ವಿಶೇಷವಾಗಿ 18ನೇ ಶತಮಾನವನ್ನು ನಾವು ಏನಂತ ಕರಿತೀವಿ ಅಂದರೆ, ಇದು ಜಾಗೃತಿ ಮತ್ತು ವಿಚಾರಣಾ ಯುಗ ಅಂತ ಕರೆಯಲಾಗಿದೆ. ಆಮೇಲೆ ಏನಾಗಿತ್ತು ಅಂದರೆ, ಈ ಫ್ರಾನ್ಸ್ ಈ 18ನೇ ಶತಮಾನದ ಸಂದರ್ಭದಲ್ಲಿ ನೋಡಿ, ಈ ಮಾತನ್ನು ಭಾಳ ಲಕ್ಷ್ಯ ಕೊಟ್ಟು ನೀವು ಕೇಳಬೇಕಿದೆ. ಈ ಮಾತನ್ನು ಭಾಳ ಮುತುವರ್ಜಿ ವಹಿಸಿ ಕೇಳಬೇಕು, ಮೈಂಡ್ ಓಪನ್ ಮಾಡಿ ಕೇಳಬೇಕು. ಈ 18ನೇ ಶತಮಾನ ಹೇಗಿತ್ತು ಅಂದರೆ, ಎವರಿ ಟೀ ಟೇಬಲ್ ಇನ್ ಫ್ರಾನ್ಸ್ ವಾಸ್ ಅ ಸೆಂಟರ್ ಆಫ್ ರೆವಲ್ಯೂಷನ್ ಅಂತ. ಎವರಿ ಟೀ ಟೇಬಲ್ ಇನ್ ಫ್ರಾನ್ಸ್ ವಾಸ್ ಅ ಸೆಂಟರ್ ಫಾರ್ ಅ ರೆವಲ್ಯೂಷನ್. ಜನ ಎಷ್ಟರ ಮಟ್ಟಿಗೆ ಆಕ್ರೋಶಗೊಂಡ್ಬಿಟ್ಟಿದ್ರು ಆ ಸರ್ಕಾರದ ವಿರುದ್ಧ, ರಾಜಪ್ರಭುತ್ವದ ವಿರುದ್ಧ ಅಂದರೆ, ಫ್ರಾನ್ಸಿನ ಪ್ರತಿಯೊಂದು ಚಹಾದ ಅಂಗಡಿಗಳು, ಆ ಚಹಾದ ಅಂಗಡಿಯಲ್ಲಿರುವಂಥ ಟೇಬಲ್ಗಳು ಸಹಿತ ಫ್ರಾನ್ಸಿನ ಕ್ರಾಂತಿಕಾರಿ ಚಟುವಟಿಕೆಯ ಕೇಂದ್ರ ಬಿಂದುಗಳಾಗಿದ್ದವು. ಅಂದರೆ ಎಲ್ಲಿ ಕೂತಲ್ಲಿ, ಎದ್ದಲ್ಲಿ, ನಿಂತಲ್ಲಿ, ಮಲಗದಲ್ಲಿ ಬರೀ ಜನರ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಕ್ರಾಂತಿ, ಕ್ರಾಂತಿ, ಕ್ರಾಂತಿ. ಈ ದರ್ಪಿಷ್ಟ ಪ್ರಭುತ್ವದ ಸರ್ಕಾರ, ಈ ನಿರಂಕುಶ ಆಡಳಿತದ ಸರ್ಕಾರ, ಇದನ್ನು ಸಂಪೂರ್ಣ ಕಿತ್ತೊಗಿಬೇಕು, ಜನಸಾಮಾನ್ಯರ ಈ ಭಾವನೆಯನ್ನು ಹೋಗಲಾಡಿಸಬೇಕು, ಶತಶತಮಾನಗಳಿಂದ ನಾವು ಹೊತ್ತಿರುವಂಥ ದಾಸತ್ವದ ನೊಗವನ್ನು ಕಿತ್ತು ಹಾಕಬೇಕು ಅನ್ನುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ, ಇದು ಕ್ರಾಂತಿಗೆ ಪ್ರಚೋದನೆ ನೀಡಿತು. ಈ ಕ್ರಾಂತಿಯ ಭಾವನೆಗಳನ್ನು ತುಂಬಿಕೊಂಡಿರುವಂಥ ಜನ ಫ್ರಾನ್ಸ್ನಲ್ಲಿ ಎಲ್ಲಿ ನೋಡಿದರು, ಕುಂತಲ್ಲಿ, ನಿಂತಲ್ಲಿ, ಚಹಾ ಕುಡಿದಲ್ಲಿ, ಊಟ ಮಾಡದಲ್ಲಿ, ತಿಂಡಿ ತಿಂದಲ್ಲಿ, ಓಡಾಡ್ತಿರುವಲ್ಲಿ ಬರೀ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಚರ್ಚೆ ಮಾಡಬೇಕು. ಏನು ಮಾಡಬೇಕು, ಏನಿಲ್ಲ, ಕ್ರಾಂತಿ ಯಾವ ರೀತಿ ಸಂಘಟಿಸಬೇಕು, ಯಾವ ರೀತಿ ಕ್ರಾಂತಿಗೆ ಕಿಡಿ ಹಚ್ಚಬೇಕು, ಈ ರೀತಿಯ ಚಟುವಟಿಕೆಗಳು ಪ್ರಾರಂಭ ಆದವು. ಸೊ ಹೀಗಾಗಿ ನಾವು ಈ 18ನೇ ಶತಮಾನ ಕ್ರಾಂತಿಕಾರಿಗೆ ಅಥವಾ ಈ ಕ್ರಾಂತಿಗೆ ಪ್ರಚೋದನೆ ನೀಡಿರುವಂಥ ವಿಚಾರಗಳೇನಿದ್ದಾವೆ, ಈ ಭಾವನೆಗಳೇನಿದ್ದಾವೆ, ಈ ಭಾವನೆಗಳಿಗೆ ಶಕ್ತಿ ತುಂಬಿರುವಂಥ ಯುಗ ಅಂತ ನಾವು ಕರಿತೀವಿ, ವಿಚಾರಣಾ ಯುಗ ಅಂತ ಕರಿತೀವಿ. ಇನ್ನು ಸರ್, ನೀವು ಬರೀ ಈ ಕ್ರಾಂತಿ ಹೇಗಾಯಿತು, ಯಾಕಾಯಿತು, ಏನಾಯಿತು ಅನ್ನೋ ವಿಷಯವಾಗಿ ನಾವು ಸುತ್ತು ಬಳಸಿ ಮಾತಾಡೋದು ಬೇಡ. ಹಾಗಾದರೆ ಇದಕ್ಕೆ ಪ್ರಮುಖ ರೂವಾರಿಗಳು ಯಾರ್ಯಾರಿದ್ರು ಅನ್ನೋದನ್ನು ನಾವು ನೋಡಬೇಕಾಗಿದೆ. ಈ ಕ್ರಾಂತಿಗೆ ಪ್ರಮುಖ ರೂವಾರಿಗಳು ಯಾರ್ಯಾರಿದ್ರು? ದ ಫ್ರೆಂಚ್ ಹ್ಯಾಡ್ ಟೇಕ್ ಟು ರೆವಲ್ಯೂಷನ್ ಬೀಂಗ್ ಇನ್ಫ್ಲುಯೆನ್ಸ್ಡ್ ಬೈ ದ ಗ್ರೇಟ್ ಫಿಲಾಸಫರ್ಸ್ ಇನ್ ದ ಫ್ರಾನ್ಸ್ ಆರ್ ಇನ್ ಯುರೋಪ್. ನೋಡ್ರಿ, ಫ್ರಾನ್ಸು ಕ್ರಾಂತಿಗೆ ವೇದಿಕೆ ಸಜ್ಜು ಮಾಡುವಲ್ಲಿ ಅನೇಕ ತತ್ವಜ್ಞಾನಿಗಳ, ಅನೇಕ ಬುದ್ಧಿಜೀವಿಗಳ ಅವರ ಸೇವೆಯನ್ನು ಪಡ್ಕೊಳ್ತಿದ್ರು.
ಈ ಫ್ರಾನ್ಸಲ್ಲಿ ಅನೇಕ ಬುದ್ಧಿಜೀವಿಗಳು ಪಾತ್ರವನ್ನು ನಿರ್ವಹಿಸಿದರು. ಅವರಲ್ಲಿ ಪ್ರಮುಖ ರೂವಾರಿಗಳು ಯಾರ್ಯಾರು ಅಂದರೆ ಬರ್ಕೊಳ್ಳಿ: ಮಾಂಟೆಸ್ಕೋ, ವಾಲ್ಟೇರ್, ರೂಸೋ, ಡಿಡಿರಾಟ್, ಕ್ವಿಜ್ನೆ ಆ್ಯಂಡ್ ಆಲಂಬರ್ಟ್. ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ: ಮಾಂಟೆಸ್ಕೋ, ವಾಲ್ಟೇರ್, ರೂಸೋ, ಡಿಡಿರಾಟ್, ಕ್ವಿಜ್ನೆ, ಆಲಂಬರ್ಟ್. ಇವರೆಲ್ಲ ಫ್ರಾನ್ಸಿನ ಮಹಾಕ್ರಾಂತಿಗೆ ಬಹಳ ಪ್ರಮುಖವಾದಂಥ ತತ್ವಜ್ಞಾನಿಗಳು ಅಂಥೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಾವೇನು ಮಾಡೋಣ, ಈ ಬುದ್ಧಿಜೀವಿಗಳು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ದು, ಫ್ರಾನ್ಸಿನ ಕ್ರಾಂತಿ ಸಂಭವಿಸಬೇಕಾದ್ರೆ ಮಾಂಟೆಸ್ಕೋ ಎಷ್ಟರ ಮಟ್ಟಿಗೆ ತನ್ನದೇ ಆದಂಥ ಪ್ರಭಾವವನ್ನು ಬೀರಿದ್ದ, ಮಾಂಟೆಸ್ಕೋ ಯಾವ ರೀತಿಯ ಫಿಲಾಸಫಿಯನ್ನು ಜನರಿಗೆ ತಿಳಿ ಹೇಳ್ತಾರೆ, ಸೊ ಇವನಿಂದ ಯಾವ ರೀತಿ ಜನ ಸಜ್ಜಾದರು, ಅಥವಾ ವಾಲ್ಟೇರ್ನ ವಿಚಾರಧಾರೆಗಳು ಏನಾಗಿತ್ತು, ವಾಲ್ಟೇರ್ನಿಗೆ ಜನ ಯಾವ ರೀತಿ ಅಪ್ಕೊಂಡು ಬಿಟ್ಟಿದ್ರು. ವಾಲ್ಟೇರ್ ಅಂದ್ರೆ ಅವನಿಗೆ ಯುರೋಪಿನ ಬೌದ್ಧಿಕ ದೇವರು ಅಂತ ಕರೀತಾ ಇದ್ರು. ಸೊ ಇವನ ವಿಚಾರಧಾರೆಗಳು ಏನಿತ್ತು. ಜೊತೆಗೆ ರೂಸೋ ವಿಶ್ವವಿಖ್ಯಾತ ವ್ಯಕ್ತಿ ಈತ. ರೂಸೋ ಅಂದ ತಕ್ಷಣ ನಿಮ್ಗೆ ಮೊಟ್ಟ ಮೊದಲು ಗೊತ್ತಾಗೋದು ಏನಂದರೆ, ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಹೀ ಈಸ್ ಎವ್ರಿವೇರ್ ಇನ್ ಶೈನ್ ಅನ್ನುವಂಥ, ಮನುಷ್ಯ ಜನ್ಮತಃ ಸ್ವತಂತ್ರನು, ಬೆಳೆದಂತೆಲ್ಲ ಸಂಕೋಲೆಯಲ್ಲಿ ಅಥವಾ ಶಂಖಲೆಗಳಲ್ಲಿ ಬಂಧಿತನಾಗಿದ್ದಾನೆ ಅನ್ನುವಂಥ ಮಾತು ರೂಸೋ ಹೇಳ್ತಾನೆ. ಗೋ ಬ್ಯಾಕ್ ಟು ದ ನೇಚರ್, ನಿಸರ್ಗಕ್ಕೆ ಮರಳಿ, ಅಲ್ಲಿ ಸಮಾನತೆ ಇದೆ, ಅಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲವೂ ಇದೆ. ಗೋ ಬ್ಯಾಕ್ ಟು ದ ನೇಚರ್ ಅಂತ ಏನು ಹೇಳಿದ್ದಲ್ಲ, ಇದು ರೂಸೋ ಹೇಳಿರುವಂಥ. ಆಮೇಲೆ ಡಿಡಿರಾಟ್, ಕ್ವಿಜ್ನೆ, ಆಲಂಬರ್ಟ್ ಇವರೆಲ್ಲ ಏನೇನು ಹೇಳಿದರು, ಇವರು ಬರಹಗಳಿಂದ ಜನ ಎಷ್ಟರ ಮಟ್ಟಿಗೆ ಪ್ರಭಾವರಾಗಿದ್ದರು, ಎಷ್ಟರ ಮಟ್ಟಿಗೆ ಪ್ರಭಾವಿತರಾಗಿ ಫ್ರಾನ್ಸಿನ ಕ್ರಾಂತಿಗೆ ಧುಮುಕೋದಕ್ಕೆ ಪ್ರಯತ್ನ ಮಾಡಿದರು ಅನ್ನುವಂಥ ವಿಷಯಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಮೊದಲಿಗೆ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮಾಂಟೆಸ್ಕೋ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಓಕೆ, ಥ್ಯಾಂಕ್ ಯು.